ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಪರಿಸರ ಸ್ನೇಹಿ ಕೃಷಿ ಚಾನೆಲ್ಗೆ ಸ್ವಾಗತ. ಹೊಸಬ್ರಾಗಿದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ವಿಡಿಯೋದ ಮುಖ್ಯ ಸಾರಾಂಶ ಒಂದು ಲೈನಲ್ಲಿ ಹೇಳೋದಾದ್ರೆ, ಆ, ನಾವು ಮುಖ್ಯವಾಗಿ ಅದು ತೋಟ ಇರಲಿ ಅಥವಾ ಹೊಲ ಇರಲಿ, ಅಂದ್ರೆ ತೋಟಗಾರಿಕೆ ಬೆಳೆ ಇರಲಿ ಅಥವಾ ಬೇರೆ ಕ್ಷೇತ್ರ ಬೆಳೆಗಳಿರಲಿ, ನಾವು ಸೂಕ್ಷ್ಮಾಣು ಜೀವಿಗಳ ಕೃಷಿಯನ್ನ ಮಾಡಬೇಕಾಗಿದೆ. ಅಂತಂದ್ರೆ ಮುಖ್ಯವಾಗಿ ಎಂತಹ ಸೂಕ್ಷ್ಮಾಣು ಜೀವಿಗಳು ನಮ್ಮ ವಲಯಕ್ಕೆ, ನಮ್ಮ ವಲಯದ ವಾತಾವರಣಕ್ಕೆ ಒಗ್ಗಿಕೊಂಡಿರುವಂತಹ ಸ್ಥಳೀಯವಾಗಿರುವಂತಹ ಸೂಕ್ಷ್ಮಾಣು ಜೀವಿಗಳು, ಅಂದ್ರೆ ನೇಟಿವ್ ಸಾಯಿಲ್ ಮೈಕ್ರೋಬ್ಸ್, ನೇಟಿವ್ ಸಾಯಿಲ್ ಬೆನಿಫಿಷಿಯಲ್ ಮೈಕ್ರೋಬ್ಸ್ ನ ಅಂದ್ರೆ ಸ್ಥಳೀಯವಾಗಿರುವಂತಹ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳ ಕೃಷಿಯನ್ನ ಮಾಡಬೇಕಾಗಿದೆ. ಹಾಗೆ ಮಾಡಿದಾಗಷ್ಟೇ ನಾವು ಕೃಷಿಯಲ್ಲಿ ಒಂದು ಸುಸ್ಥಿರತೆಯನ್ನ ಸಾಧಿಸೋದಕ್ಕೆ ಅನುವು ಮಾಡಿಕೊಟ್ಟಂಗಾಗ್ತದೆ. ಅಂತಂದ್ರೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಹೇಳ್ತೀನಿ ಏನಕ್ಕೆ ನಾವು ಸೂಕ್ಷ್ಮಾಣು ಜೀವಿಗಳ ಕೃಷಿಯನ್ನು ಮಾಡ್ಬೇಕು, ಅದರಲ್ಲೂ ಸ್ಥಳೀಯ ಸೂಕ್ಷ್ಮಾಣು ಜೀವಿಗಳ ಕೃಷಿಯನ್ನು ಏನಕ್ಕೆ ಮಾಡಬೇಕು, ಏನಕ್ಕೆ ಈ ವಿಡಿಯೋ ಈ ತರ ಮಾಡ್ತಾ ಇದ್ದೀನಿ, ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ನನಗೆ ಒಬ್ರು ಕಾಲ್ ಮಾಡಿದ್ರು, ಬೆಳಗಾವಿಯಿಂದ ಅನ್ಕೋತೀನಿ. ಅವರು ಒಂದು ದೊಡ್ಡ ಜಮೀನಲ್ಲಿ ಅವರು ಬಾಳೆಯನ್ನ ಬೆಳೀತಾ ಇದ್ದಾರೆ. ಸೊ ಅಲ್ಲಿ ಅವರು ಏನ್ ಹೇಳಿದ್ರು ಅಂದ್ರೆ, ಅವರು ಟ್ರೈಕೋಡರ್ಮಾ ತಗೊಬರ್ತಾರೆ, ಸೂಡೋಮೋನಾಸ್ ತಗೊಬರ್ತಾರೆ, ಮತ್ತೆ ಪೆಸಿಲಿಯೋಮೈಸಿಸ್ ತಗೊಂಡ್ಬರ್ತಾರೆ. ಸೊ ಇದನ್ನ ಅವರು ಅಲ್ಲಿ ಹತ್ತಿರದಲ್ಲಿರುವಂತಹ KVK ಇಂದ ತಗೊಂಡ್ಬರ್ತಾರೆ. ಸೊ ಏನ್ ಹೇಳಿದ್ರು ಅಂದ್ರೆ, ನನಗೆ ಅವ್ರು ಕರೆ ಮಾಡಿದಾಗ ಹೇಳಿದ್ದೇನೆಂದ್ರೆ, ನೀವು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇವೆಲ್ಲ ಟ್ರೈಕೋಡರ್ಮಾ ಇರ್ಬೋದು, ಸೂಡೋಮೋನಾಸ್ ಇರ್ಬೋದು, ಇವೆಲ್ಲ ಕೆಜಿಗೆ 100 ರೂಪಾಯಿ ಅಂತೆ ಸಿಗ್ತದೆ. ಆದ್ರೆ ನಮ್ಮಲ್ಲಿ KVKಯಲ್ಲಿ ಇವೆಲ್ಲ ಕೆಜಿಗೆ 300 ರೂಪಾಯಿ, 350 ರೂಪಾಯಿ ಈ ತರ ದರ ಇಟ್ಟಿದ್ದಾರೆ. ಸೊ ನಾನು ಇಷ್ಟು ದೊಡ್ಡ ಜಮೀನಿಗೆ ಇಷ್ಟನ್ನ ಹಾಕ್ಬೇಕು ಅಂತಂದ್ರೆ ನನಗೆ ತುಂಬಾ ಖರ್ಚಾಗ್ತಾ ಇದೆ. ಆದ್ರೆ ನೀವು ಅವರು ಮತ್ತೆ ಮುಖ್ಯವಾದ ಪ್ರಶ್ನೆ ಏನಂತ ಕೇಳಿದ್ರು ಅಂದ್ರೆ, ಏನು ಈ ತಂದಂತಹ ಕಲ್ಚರ್ಗಳನ್ನ ನಾವು ನೀರು ಮತ್ತೆ ಬೆಲ್ಲ ಹಾಕಿ ವೃದ್ಧಿಸ್ಕೊಂಡು ಸ್ವಲ್ಪ ಕಲ್ಚರ್ನ ಉಳಿಸ್ಕೊಂಡು ಮತ್ತೆ ಮುಂದಿನ ಸರಿ ಹಾಕುವಾಗ ಮತ್ತೆ ಅದೇ ಕಲ್ಚರ್ಗೆ, ಅಂದ್ರೆ ಅದೇ ಇನಾಕ್ಯುಲಮ್ಗೆ ಮತ್ತೆ ಬೆಲ್ಲ ಮತ್ತೆ ನೀರನ್ನ ಹಾಕಿ ಅದನ್ನ ವೃದ್ಧಿಸಿ ಮತ್ತೆ ಕೊಡಬಾರ್ದು ಅಂತ ನೀವು ಹೇಳ್ತಾ ಇದ್ರಿ. ಅಂದ್ರೆ ನನ್ನ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಈ ರೀತಿ ಕೊಡಬಾರ್ದು, ಯಾಕೆಂತಂದ್ರೆ ಅಲ್ಲಿ ಬೆಲ್ಲ ಮತ್ತೆ ನೀರಿನಲ್ಲಿ ಇಂತಹ ಕಲ್ಚರ್ಗಳನ್ನ ವೃದ್ಧಿ ಮಾಡೋದಕ್ಕೆ ಹೋದಾಗ ಮುಖ್ಯವಾಗಿ ಬೆಲ್ಲದಲ್ಲಿರುವಂತಹ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಮತ್ತೆ ವೈಲ್ಡ್ ಈಸ್ಟ್ ಅದು ಮುಖ್ಯವಾಗಿ ನ್ಯಾಚುರಲ್ ಆಗಿ ಬೆಲ್ಲದ ಮೇಲೆ ಇರ್ತದೆ. ಸೊ ಇದು ವೃದ್ಧಿ ಆಗ್ತದೆ. ನಾವೇನು ಅಂತಹ ಮಾಧ್ಯಮದಲ್ಲಿ ನಾವು ಹೊರಗಡೆಯಿಂದ ತಂದಂತಹ ಕಲ್ಚರ್ನ ವೃದ್ಧಿ ಮಾಡೋದಕ್ಕೆ ಹೋದಾಗ ಅಲ್ಲಿ ವೃದ್ಧಿ ಆಗೋದು ಈಸ್ಟ್ ಮತ್ತೆ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ. ನಾವು ಹಾಕುವಂತಹ ಸೂಕ್ಷ್ಮಾಣು ಜೀವಿ ವೃದ್ಧಿ ಆಗೋದಿಲ್ಲ. ಸೊ ಹಾಗಾಗಿ ಈ ರೀತಿ ಮಾಡೋದಕ್ಕೆ ಹೋದಾಗ ನಮಗೆ ಬೇಕಾಗಿರುವಂತಹ ಉಪಯುಕ್ತ ಸೂಕ್ಷ್ಮಾಣು ಜೀವಿ ಅಲ್ಲಿ ವೃದ್ಧಿ ಆಗದೆ ಬೇರೆ ಇನ್ನೇನೋ ಹಾಕ್ತಾ ಇರ್ತೀವಿ, ಅದನ್ನ ಮಾಡೋದಕ್ಕಾಗೋದಿಲ್ಲ. ಮತ್ತೆ ನಾವು ಪ್ರತಿ ಸರಿ ನಾವು KVK ಇಂದ ಇಷ್ಟು ದರ ಕೊಟ್ಟು ಇವುಗಳನ್ನ ತಗೊಂಡ್ಬರೋದಾದ್ರೆ ನಮ್ಗೆ ಖರ್ಚು ತುಂಬಾ ಆಗ್ತಾ ಇದೆ. ಹೀಗೆ ಯಾವ ರೀತಿ ನಾವು ಇದನ್ನ ಮಾಡ್ಬೋದು? ನಾನು ಸಾವಯವವಾಗೇ ನಾನು ಬಾಳೆಯನ್ನ ಬೆಳಿಬೇಕು ಅಂತ ಇದ್ದೀನಿ. ಸೊ ಇನ್ಯಾವ ರೀತಿ? ಅವರು ಕೊಟ್ಟಿಗೆ ಗೊಬ್ಬರವನ್ನು ಸಹ ಕೊಡ್ತಾ ಇದ್ದಾರೆ. ಸೊ ಇನ್ಯಾವ ರೀತಿ ನಾನು ಮಾಡ್ಬೋದು ಅಂತ ಕೇಳಿದ್ದು. ಸೊ ಹಾಗಾಗಿ ನಾನು ಹೇಳಿದ್ದು, ನಾವು ಮುಖ್ಯವಾಗಿ ಸ್ಥಳೀಯವಾಗಿ ನಮ್ಮ ವಲಯಕ್ಕೆ, ನಮ್ಮ ವಲಯದ ವಾತಾವರಣಕ್ಕೆ ಒಗ್ಗಿಕೊಂಡಿರುವಂತಹ ಸೂಕ್ಷ್ಮಾಣು ಜೀವಿಗಳ ಕೃಷಿಯನ್ನ ಮಾಡಬೇಕು ಅಂತ ಹೇಳಿದ್ದು. ಸೊ ನಾನು ಅದನ್ನೇ ಅವ್ರಿಗೆ ಹೇಳಿದ್ದು. ಸೊ ನಮ್ಮ ನೇಟಿವ್ ಸಾಯಿಲ್ ಮೈಕ್ರೋಬ್ಸ್ನ ನಾವು ಎನ್ಕರೇಜ್ ಮಾಡೋಣ, ಅವುಗಳನ್ನ ವೃದ್ಧಿ ಆಗೋದಕ್ಕೆ ಅಂತ ಹೇಳಿ. ಸೊ ಅದು ಯಾವ ರೀತಿ ಮಾಡ್ಬೋದು? ಒಂದು ಜೀವಾಮೃತ ತಯಾರಿಸಿ ಕೊಡೋದ್ರ ಮೂಲಕ. ನಾನು ಅದರ ಪ್ರೋಸೆಸ್ ಹೇಳುವಂತ ಅವಶ್ಯಕತೆ ಇಲ್ಲ. ಸೊ ಜೀವಾಮೃತ ಹೇಗೆ ಮಾಡ್ತೀವಿ ಅಂತ ಹೇಳಿ, ಮತ್ತೆ ಇನ್ನೊಂದು ಸಂರಕ್ಷಣಾ ಕೃಷಿ ಪದ್ಧತಿಗಳನ್ನ ಅನುಸರಿಸೋದ್ರ ಮೂಲಕ. ಸೊ ಅಂತಂದ್ರೆ ಕನ್ಸರ್ವೇಷನ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್, ಅದರಲ್ಲಿ 3 ತತ್ವಗಳು. ಒಂದು, ತೋಟವನ್ನ ಉಳುಮೆ ಮಾಡದೇ ಇರುವಂಥದ್ದು. ಆಗ ಏನು ಸಹಜವಾಗೇನೆ ಅಲ್ಲಿನ ನೇಟಿವ್ ಮೈಕ್ರೋಬ್ಸು, ತೋಟ ಉಳುಮೆ ಮಾಡದೇ ಇದ್ದಾಗ ನೇಟಿವ್ ಮೈಕ್ರೋಬ್ಸು ಕ್ರಮೇಣ ಅವುಗಳ ವೈವಿಧ್ಯತೆಯಲ್ಲಿ ಮತ್ತೆ ಸಾಂದ್ರತೆಯಲ್ಲಿ ಅದು ವೃದ್ಧಿ ಆಗ್ತಾ ಹೋಗ್ತದೆ. ಮತ್ತೆ ಮಲ್ಚಿಂಗ್ ಮಾಡುವಂಥದ್ದು, ಮಲ್ಚಿಂಗ್ ಮಾಡಿದಾಗ ತೇವಾಂಶ ಕನ್ಸರ್ವ್ ಆಗ್ತದೆ, ಮಾಯಿಶ್ಚರು. ಮತ್ತೆ ಅದು ಮಾಯಿಶ್ಚರ್ ಕನ್ಸರ್ವ್ ಇದ್ದಾಗ ಸದಾಕಾಲ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ನಿರಂತರವಾಗಿರ್ತದೆ. ಮತ್ತೆ ಮಣ್ಣಿಗೆ ನಾವು ಸಾವಯವ ಇಂಗಾಲವನ್ನ ಕೊಟ್ಟಂಗ ಆಗ್ತದೆ ನಿಧಾನಗತಿಯಲ್ಲಿ. ಮತ್ತೆ
ಮೂರನೇದು ವೈವಿಧ್ಯತೆಯನ್ನ ಮೇಂಟೈನ್ ಮಾಡುವಂಥದ್ದು, ಅನುಸರಿಸ್ಕೊಂಡು ಹೋಗುವಂಥದ್ದು. ಅದು ಬೆಳೆಯಲ್ಲಿರ್ಬೋದು, ಅಂದ್ರೆ ಅಂತರ ಬೆಳೆಯಾಗಿ ನಾವೀಗ ತೆಂಗಿನ ತೋಟದಲ್ಲಿದ್ದೀವಿ, ಈ ತೆಂಗಿನ ಮಧ್ಯದ ಜಾಗದಲ್ಲಿ ಬೇರೆ ಅಂತರ ಬೆಳೆ ಬಾಳೆ ಇರ್ಬೋದು, ಅಥವಾ ಇನ್ನೊಂದು ಯಾವ್ದಾದ್ರು ಹಣ್ಣಿನ ಗಿಡಗಳಿರ್ಬೋದು, ಅಡಿಕೆ ಇರ್ಬೋದು. ಈ ತರದ್ದು ವೈವಿಧ್ಯತೆ, ಸಾಕಷ್ಟು ವೈವಿಧ್ಯತೆಯನ್ನ ಮೇಂಟೈನ್ ಮಾಡಿದ್ರೆ ಅದ್ರ ಜೊತೆಗೆ ಆ ನಮ್ಗೆ ಏನಾದ್ರೂ ಬೆಳೆಗಳನ್ನ ಅಂತರ ಬೆಳೆಯಾಗಿ ಬೆಳೆಯೋದಕ್ಕೆ ನಮ್ಗೆ ಸಮಯ ಇಲ್ಲ ಅಂತಂದ್ರೆ, ಉಳುಮೆ ಮಾಡದೇ ಇದ್ದಾಗ ಅಲ್ಲಿ ಸಹಜವಾಗಿ ಕಳೆ ಏನ್ ಬರ್ತದೆ, ವೈವಿಧ್ಯಮಯ ಕಳೆ, ಅದನ್ನ ನಾವು ನಿರ್ಮೂಲನೆ ಮಾಡ್ದೇನೆ ಕೇವಲ ನಿರ್ವಹಣೆ ಮಾಡ್ಕೊಂಡು ಹೋದ್ರೆ ಆ ಒಂದೊಂದು ಕಳೆಯಲು ವಿಧ ವಿಧವಾದಂತ ಕಳೆಯ ಬೇರಿನಿಂದ ಬರುವಂತಹ ರೂಟ್ ಸೆಕ್ರೀಷನ್ಸ್ ಇಂದ, ಅಥವಾ ರೂಟ್ ಎಕ್ಸುಡೇಟ್ಸ್ ಅಂತ ಏನಂತಾರೆ ಕನ್ನಡದಲ್ಲಿ, ಬೇರಿನ ಬೆವರು, ಆ ಬೇರಿನ ಬೆವರಿನಿಂದ ಆ ಒಂದೊಂದು ಕಳೆಯ ಬೇರಿನ ಸೆಕ್ರೀಷನ್ಸ್ ಇಂದನು ಒಂದೊಂದು ರೀತಿಯ ಸೂಕ್ಷ್ಮಾಣು ಜೀವಿಗಳನ್ನ ಅದು ಆಕರ್ಷಿಸ್ತಾ ಹೋಗ್ತದೆ. ಸೊ ಹಾಗಾಗಿ ನಾವು ಎಬೋ ಗ್ರೌಂಡ್ ಅಥವಾ ಮೇಲ್ಮೈಯಲ್ಲಿ ನಾವು ಏನು ಕಳೆಯಲ್ಲಿ ವೈವಿಧ್ಯತೆಯನ್ನು ನೋಡ್ತೀವಿ, ಬಿಲೋ ಗ್ರೌಂಡ್ ಅಲ್ಲೂ ಸಹ ಸೂಕ್ಷ್ಮಾಣು ಜೀವಿಗಳ ವೈವಿಧ್ಯತೆ ಹೆಚ್ಚಾಗ್ತಾನೆ ಹೋಗ್ತದೆ. ಸೊ ಈ ರೀತಿ ನಾವು ಸೂಕ್ಷ್ಮಾಣು ಜೀವಿಗಳ ಒಂದು ನೇಟಿವ್ ಮೈಕ್ರೋಬ್ಸ್ ನ ಒಂದು ಕೃಷಿಯನ್ನ ಮಾಡೋದಕ್ಕೆ ನಾವು ಮಾಡ್ಕೊಟ್ಟಂಗೆ ಆಗ್ತದೆ. ಈ ಮೂಲಕ ಸುಸ್ಥಿರತೆಯನ್ನ ಸಾಧಿಸ್ಬೋದು. ಅಂದ್ರೆ ಸುಸ್ಥಿರತೆಯನ್ನ ನಾವು ಬರೀ ಸೂಕ್ಷ್ಮಾಣು ಜೀವಿಗಳು ಮಾಡೋದು ಅಥವಾ ಈ ರೀತಿ ಒಂದು ಮೈಕ್ರೋ ಕ್ಲೈಮೇಟ್ ಮೂಲಕ ಮಾಡೋದು ಮಾಡಿದ್ರೆ ಸಾಧಿಸೋದಕ್ಕಾಗುತ್ತೆ ಅಂತಲ್ಲ. ನಾವು ಬೆಳೆದ ಬೆಳೆಗೆ ಒಂದು ಸರಿಯಾದಂತಹ ಬೆಲೆ ಸಿಕ್ಕದಾಗ್ಲೂ ಕೂಡ ಅದು ಒಂದು ಸುಸ್ಥಿರತೆಗೆ ನಮ್ಗೆ ಅನುವು ಮಾಡಿಕೊಡ್ತದೆ. ಅಂದ್ರೆ ಇದು ಒಂದು ಅಪ್ರೋಚ್. ಅದ್ರ ಜೊತೆಗೆ ಈ ರೀತಿ ಸಂರಕ್ಷಣಾ ಕೃಷಿ ಪದ್ಧತಿ ಮೂಲಕ ಅಥವಾ ಜೀವಾಮೃತ ತಯಾರಿಸಿ ಹಾಕೋದ್ರ ಮೂಲಕ, ಸೊ ಇದೆಲ್ಲ ಒಂದೊಂದು ಹೆಜ್ಜೆ, ಒಂದೊಂದು ಒಂದು ಸ್ಟ್ರಾಟಜಿ ಇವುಗಳು ನಾವು ಸುಸ್ಥಿರತೆಯನ್ನ ಸಾಧಿಸೋದಕ್ಕೆ. ಹಾಗೇನೆ ಜೀವಾಮೃತದಲ್ಲಿ ಮುಖ್ಯವಾಗಿ ಈಗ ನಾವು ಅಲ್ಲಿ ಇನೋಕ್ಯುಲಮ್ ನಾವೇನ್ ಹಾಕ್ತಿವಿ, ಮಣ್ಣು, ಆ ಮಣ್ಣಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳು ವೃದ್ಧಿ ಆಗ್ಬೇಕು. ಆ ಮಣ್ಣನ್ನ ನಾವು ತೋಟದಿಂದ ಎಷ್ಟೋ ರೈತರು ತೋಟದಲ್ಲೇ ಇರುವಂತಹ ಮಣ್ಣನ್ನ ತೆಗೆದು ಹಾಕ್ತಾರೆ. ಸೊ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿ, ನಿಮ್ಮ ತೋಟ ಈ ರೀತಿ ಈಗೇನ್ ತೋರಿಸ್ತಾ ಇದೀವಿ, ಈ ರೀತಿ ಈಗ ನಾನು 6 ವರ್ಷ ಆಯ್ತು ಈಗ ಉಳುಮೆ ಮಾಡಿ, ಈ ರೀತಿ ಡಿಸ್ಟರ್ಬ್ ಆಗದೆ ಇರುವಂತಹ ಮಣ್ಣಾದ್ರೆ ಪರವಾಗಿಲ್ಲ. ಆದ್ರೆ ಒಂದ್ ವೇಳೆ ಏನಾದ್ರೂ ಅಲ್ಲಿ ನಿಮ್ಮ ತೋಟದಲ್ಲಿ ರೋಗದ ಒಂದಷ್ಟು ತೆಂಗಿರ್ಬೋದು, ಅಡಿಕೆ ಇರ್ಬೋದು, ಅಥವಾ ಇನ್ಯಾವುದೇ ತೋಟಗಾರಿಕೆ ಬೆಳೆ ಇರ್ಬೋದು, ರೋಗಕ್ಕೆ ತುತ್ತಾಗಿದ್ರೆ ಅಂತಹ ಮಣ್ಣನ್ನ ತಗೊಂಡು ನೀವು ಜೀವಾಮೃತಕ್ಕೆ ಹಾಕಕ್ ಹೋಗ್ಬೇಡಿ. ಯಾಕೆಂತಂದ್ರೆ ನಿಮ್ಮ ತೋಟದಲ್ಲಿ ಆ ಬೆಳೆಗಳು ರೋಗಕ್ಕೆ ತುತ್ತಾಗಿದ್ದಾವೆ ಅಂತಂದ್ರೆ ಆ ಮಣ್ಣಿನಲ್ಲಿ ಆ ಸೂಕ್ಷ್ಮಾಣು ಜೀವಿಗಳ ಒಂದು ಬೀಜಕಗಳು ಉಪಸ್ಥಿತಿಯಲ್ಲಿರ್ತವೆ. ಹಾಗಾಗಿ ಅಂತಹ ಮಣ್ಣನ್ನ ತೆಗೆದು ನಾವು ಮತ್ತೆ ಜೀವಾಮೃತದಲ್ಲಿ ವೃದ್ಧಿ ಮಾಡಿಕೊಟ್ರೆ ಅವುಗಳು ಸಹ ವೃದ್ಧಿ ಆಗುವಂತಹ ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ಯಾವ್ದಾದ್ರು ಪೊದೆಯ ಕೆಳಗಡೆ ಇರುವಂತಹ ಮಣ್ಣು, ಅದೇಕೆಂದ್ರೆ ಸಾಕಷ್ಟು ವರ್ಷಗಳಿಂದ ಅದು ಡಿಸ್ಟರ್ಬ್ ಆಗಿರೋದಿಲ್ಲ, ಅಥವಾ ಯಾವ್ದಾದ್ರು ಪಕ್ಕದಲ್ಲೇ ಕಾಡಿನಲ್ಲಿ ಇಂತಹ ಪ್ರದೇಶದಲ್ಲಿ ಇರುವಂತಹ ಮಣ್ಣನ್ನ ತಗೊಂಡ್ಬಂದು ನಾವು ಜೀವಾಮೃತದಲ್ಲಿ ಹಾಕಿ ವೃದ್ಧಿ ಮಾಡೋದಕ್ಕೆ ಕೊಡ್ಬೇಕಾಗ್ತದೆ. ಮತ್ತೆ ಇನ್ನೊಂದು ಅದ್ರದ್ದು ನೆಗೆಟಿವ್ ಪಾಯಿಂಟ್ಸ್ ಹೇಳೋದಾದ್ರೆ, ಈಗ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಇಲ್ಲಿ ನಮ್ಗೆ ತಕ್ಷಣಕ್ಕೆ ಯಾವ್ದೋ ಒಂದು ಸಮಯದಲ್ಲಿ ಈಗ ಯಾವ್ದೋ ನಮ್ಮ ಗಿಡಗಳೆಲ್ಲ ರೋಗಕ್ಕೆ ತುತ್ತಾಗ್ತಾ ಇದ್ದಾವೆ, ಆಗ ನಾವು ಜೈವಿಕ ನಿಯಂತ್ರಣವನ್ನು ಮಾಡ್ಬೇಕಾಗಿರ್ತದೆ. ನಮ್ಗೆ ರಾಸಾಯನಿಕವನ್ನ ಬಳಸೋದಕ್ಕೆ ಇಷ್ಟ ಇರೋದಿಲ್ಲ. ಆಗ ಯಾಕೆಂದ್ರೆ ಇವೆಲ್ಲ ಜೈವಿಕ ನಿಯಂತ್ರಣ ಸಂವರ್ಧಕಗಳು, ಬಯೋ ಕಂಟ್ರೋಲ್ ಏಜೆಂಟ್ಸ್, ಟ್ರೈಕೋಡರ್ಮಾ ಇರ್ಬೋದು, ಸೂಡೋಮೋನಾಸ್ ಇರ್ಬೋದು. ಸೊ ಇವುಗಳನ್ನ ತಂದು ಹಾಕ್ಬೇಕಾಗಿರ್ತದೆ. ಸೊ ಆದ್ರೆ ನಾವು ಈಗ ನೇಟಿವ್ ಮೈಕ್ರೋಬ್ಸ್ ನಾವು ವೃದ್ಧಿ ಮಾಡ್ಕೊಡ್ಬೇಕು ಅಂತಂದ್ರೆ ಜೀವಾಮೃತದಲ್ಲಿ ನಮಗೆ ಬೇಕಾಗಿರುವಂತಹ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳು ಇಂತಿಷ್ಟೇ ಪ್ರಮಾಣದಲ್ಲಿ ವೃದ್ಧಿ ಆಗ್ತವೆ ಅಂತ ಹೇಳಕ್ಕಾಗೋದಿಲ್ಲ. ಇವೆಲ್ಲ ಬೇರೆ ಬೇರೆ ರೇಷಿಯೋದಲ್ಲಿ ಮಲ್ಟಿಪ್ಲೈ ಆಗ್ತಿರ್ತವೆ. ಆದ್ರೆ ನಾವು ಕನ್ಸಿಸ್ಟೆಂಟ್ ಆಗಿ ಜೀವಾಮೃತವನ್ನ ಕೊಡ್ತಾ ಹೋದಾಗ ಇವು ಒಂದು ಹಂತದಲ್ಲಿ ಇವುಗಳು ಈ ಸಾಯಿಲ್ ಬೋನ್ ಪ್ಲಾಂಟ್ ಪ್ಯಾಥೋಜನ್ಸ್ ಏನಿರ್ತವೆ, ಅಂದ್ರೆ ರೋಗ ಹರಡುವಂತಹ, ಈಗ ಬಡ್ ರಾಟ್ ಇರ್ಬೋದು, ಅಥವಾ ನಟ್ ರಾಟ್ ಇರ್ಬೋದು, ಕೊಳೆ ರೋಗಗಳು, ಅಥವಾ ಎಲೆ ಚುಕ್ಕೆ ರೋಗ ಇರ್ಬೋದು, ಅಥವಾ ತರಕಾರಿಯಲ್ಲಿ ಫಿಸೇರಿಯಂ ರಾಟ್ ಇರ್ಬೋದು, ಅಂದ್ರೆ ಬೇರು ಕೊಳೆ ರೋಗ. ಸೊ ಈ ತರದ ಒಂದು ಸೂಕ್ಷ್ಮಾಣು ಜೀವಿಗಳನ್ನ ಸಪ್ರೆಸ್ ಮಾಡೋದಕ್ಕೆ, ನಾಶ ಮಾಡೋದಕ್ಕೆ, ಸೊ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳಾದ ಟ್ರೈಕೋಡರ್ಮಾ ಇರ್ಬೋದು, ಸೂಡೋಮೋನಾಸ್ ಇರ್ಬೋದು, ಬ್ಯಾಸಿಲಸ್ ಇರ್ಬೋದು, ಇಂಥವೆಲ್ಲ ಕ್ರಮೇಣವಾಗಿ ವೃದ್ಧಿ ಆಗ್ತಾ ಹೋಗ್ತವೆ. ಸೊ ಹಾಗಾಗಿ ನಾನು ಹೇಳಿದ್ದು, ಸೊ ಸುಸ್ಥಿರತೆಯನ್ನ ಸಾಧಿಸ್ಬೇಕಂತಂದ್ರೆ ನಾವು ಹೊರ್ಗಡೆಯಿಂದ ಇಷ್ಟೊಂದು ಖರ್ಚು ಮಾಡಬೇಕು ಅಂತ ಬಂದಾಗ, ಸೊ ನಾವು ಅದನ್ನ ತಪ್ಪಿಸ್ಬೇಕು ಅಂತಂದ್ರೆ
ನಾವು ಐದರ್ ಜೀವಾಮೃತದ ಮೂಲಕ ಕೊಡಬೇಕು, ಅಥವಾ ತೋಟವನ್ನ ಉಳುಮೆ ಮಾಡದೇ ಇದ್ರೆ ಅಲ್ಲೇ ಒಂದು ಮೈಕ್ರೋ ಕ್ಲೈಮೇಟನ್ನ ಸೃಷ್ಟಿ ಮಾಡಿಕೊಟ್ರೆ, ಸೊ ಏನು ಸ್ಥಳೀಯ ಸೂಕ್ಷ್ಮಾಣು ಜೀವಿಗಳು ಅಲ್ಲೇ ವೃದ್ಧಿಯಾಗಿ ಈ ಬೇರೆ ರೋಗಾಣು ಸೂಕ್ಷ್ಮಾಣು ಜೀವಿಗಳನ್ನ ಮೇಲುಗೈ ಸಾಧಿಸಿ ನಾವು ಒಂದು ರೋಗಮುಕ್ತ ಆರೋಗ್ಯಕರ ತೋಟವನ್ನ ನಿರ್ಮಾಣ ಮಾಡ್ಬೋದು. ಸೊ ಹಾಗಾಗಿ ಇವನ್ ಪೆಸಿಲಿಯೋಮೈಸಿಸ್ ಕೂಡ ಅವ್ರು ಹೇಳ್ತಾ ಇದ್ರು. ಸೊ ಪೆಸಿಲಿಯೋಮೈಸಿಸ್ ಯಾಕೆ ತಂದಾಕ್ತಿವಿ? ಸೊ ಅದನ್ನ ತಂದಾಕೋದು ಒಂದು ಜಂತುವಿನ ನಿಯಂತ್ರಣಕ್ಕೋಸ್ಕರ, ಅಂದ್ರೆ ನಿಮ್ಯಾಟೋಡ್ ಕಂಟ್ರೋಲ್ಗೋಸ್ಕರ. ಸೊ ಈಗ ಅದಕ್ಕೆ ಬೇಕಂತಂದ್ರೆ ನಾವು ಅದೊಂದೇ ಅಪ್ರೋಚ್ ಇಲ್ಲ, ಪೆಸಿಲಿಯೋಮೈಸಿಸ್ ಹಾಕ್ಬೇಕು ಅಂತ ಏನಿಲ್ಲ. ಸೊ ಅದಕ್ಕೆ ನಾವು ಏನೋ ಮ್ಯಾರಿಗೋಲ್ಡ್ ಚೆಂಡು ಹೂವು ಬೆಳೆಸೋದ್ರ ಮೂಲಕ ಬಾರ್ಡರ್ ನಲ್ಲಿ, ಅಥವಾ ಅಂತರ ಬೆಳೆಯಾಗಿ ಚೆಂಡು ಹೂವು ಬೆಳೆಸೋದ್ರ ಮೂಲಕ. ಯಾಕೆಂತಂದ್ರೆ ಮ್ಯಾರಿಗೋಲ್ಡ್ ನ ರೂಟ್ ಇಂದ ಏನು ಸೆಕ್ರಿಷನ್ಸ್ ಬರ್ತದೆ ಅದು ನಿಮ್ಯಾಟಿಸೈಡ್ ಅಲ್ಲಿ ಇರ್ತದೆ. ಸೊ ಆ ಜಂತು ಹುಳಿಗೆ ಒಂದು ಅವುಗಳ ನಿಯಂತ್ರಣವನ್ನ ಮಾಡುವಂತಹ ಶಕ್ತಿ ಇರ್ತದೆ. ಸೊ ಹಾಗಾಗಿ ಮ್ಯಾರಿಗೋಲ್ಡ್ ಬೆಳೆಸೋದ್ರ ಮೂಲಕ ನಾವು ಪೆಸಿಲಿಯೋಮೈಸಿಸ್ ಮೇಲೆ ಅವಲಂಬನೆಯನ್ನ ಕಡಿಮೆ ಮಾಡ್ಬೋದು. ಸೊ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ, ಈ ರೀತಿ ನಾವು ಈಗ ಇಲ್ಲಿ ತೋರಿಸಿ ಕೆಳಗಡೆ, ಈ ರೀತಿ ನಾವು ಒಂದು ತಿಕ್ಕು ವೆಜಿಟೇಷನ್ ಇದ್ರೆ ತೋಟದಲ್ಲಿ ಯಾವುದೇ ಬೇರು ಹುಳಗಳು ಅಲ್ಲಿ ಹೋಗಿ ಮೊಟ್ಟೆಯನ್ನ ಇಟ್ಟು ಅವುಗಳ ಸಂತತಿಯನ್ನ ವೃದ್ಧಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಇದು ಒಂದು ಸ್ಟ್ರಾಟಜಿ. ಈಗ ತಿಕ್ಕು ವೆಜಿಟೇಷನ್ ಇದ್ರೆ, ಸೊ ಆಗ ನಾವು ಮೆಟಾರಿಸಿಯಂ ಹಾಕುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಈ ರೀತಿ ಇದ್ರೆ, ಯಾಕೆಂತಂದ್ರೆ ನಮ್ಮ ಇಲ್ಲಿ ಬೇರು ಹುಳಗಳು, ಬೀಟಲ್ಸ್ ಏನಿರ್ತವೆ ಅವುಗಳು ವೃದ್ಧಿ ಆಗೋದಕ್ಕೆ ಇಲ್ಲಿ ಅವಕಾಶನೇ ಇಲ್ಲ. ಸೊ ಯಾವಾಗ ಮಣ್ಣು ತೆರೆದಿಟ್ಕೊಂಡಿರ್ತದೋ, ಮಣ್ಣು ಬೆತ್ತಲಾಗಿರ್ತದೋ, ಆಗ ಆ ಅಡಲ್ಟ್ಸ್ ಬೀಟಲ್ಸ್ ಏನಿರ್ತವೆ, ದುಂಬಿಗಳು, ಅದು ಪ್ರೌಢಾವಸ್ಥೆಯಲ್ಲಿರುವ ದುಂಬಿಗಳು, ಅವುಗಳು ಬಂದು ಸುಲಭವಾಗಿ ಇಲ್ಲಿ ಮೊಟ್ಟೆಯನ್ನು ಇಟ್ಟು ಅವುಗಳು ವೃದ್ಧಿ ಆಗೋದಕ್ಕೆ ಬಹಳ ಅನುಕೂಲ ಮಾಡಿಕೊಟ್ಟಂಗಾಗ್ತದೆ. ಸೊ ಇಂತಹ ತೋಟದಲ್ಲಿ ಅವುಗಳು ಇಲ್ಲಿ ಮೊಟ್ಟೆ ಇಡೋದಕ್ಕೆ ಅವಕಾಶನೇ ಇಲ್ಲ, ಯಾಕೆಂದ್ರೆ ಸಂಪೂರ್ಣವಾಗಿ ಮಣ್ಣು ಕವರ್ ಆಗಿದೆ ಇಲ್ಲಿ. ಸೊ ಹಾಗಾಗಿ ಸೊ ಇವೆಲ್ಲ ಒಂದು ಸ್ಟ್ರಾಟಜಿ. ಸೊ ಏನು ಮೆಟಾರಿಸಿಯಂ ಅವಾಯ್ಡ್ ನಾನು ಹಾಕುವಂತ ಅವಶ್ಯಕತೆನೇ ಇಲ್ಲ, ನಾನು ಮೆಟಾರಿಸಿಯಂ ತರುವಂತ ಅವಶ್ಯಕತೆ ಇಲ್ಲ. ಈಗ ನಾನು ಈಗ ಸ್ವಲ್ಪ ಇಲ್ಲಿ ಹುಲ್ಲು ಕಳೆ ಹೆಚ್ಚಾಗಿ ಬೆಳೆದಿದೆ, ಇನ್ಮೇಲೆ ನಾನು ಸಹ ಒಂದಷ್ಟು ಏನು ಇಲ್ಲಿ ನೈಸರ್ಗಿಕವಾಗಿ ಅಥವಾ ಸಹಜವಾಗಿ ಕಳೆಗಳನ್ನ ಬೆಳೆಯೋದಕ್ಕೆ ಬಿಟ್ಟಿದ್ದೀನಿ. ಈಗ ನಾನೊಂದಷ್ಟು ಎಫರ್ಟ್ ಹಾಕ್ಬೇಕು. ಈಗ ಮ್ಯಾರಿಗೋಲ್ಡ್ ಅಂತ ಹೇಳ್ತಿದೆ, ಅದನ್ನ ನಾನೇ ತಂದು ಹಾಕಬೇಕು. ಆಗ ನಿಮ್ಯಾಟೋಡ್ಸ್ ಏನಾದ್ರೂ ಒಂದ್ ವೇಳೆ ಇಲ್ಲಿ ಬರುವಂತಹ ಸಾಧ್ಯತೆ ಇದ್ರೆ ಅದನ್ನ ಸಹಜವಾಗಿ ಕಂಟ್ರೋಲ್ ಮಾಡುವಂತಹ ಒಂದು ಅನುವು ಮಾಡಿಕೊಟ್ಟಂಗಾಗ್ತದೆ. ಸೊ ಇದಿಷ್ಟು ವಿಚಾರ ಒಂದು ತೋಟಗಾರಿಕೆ ಬೆಳೆಗೆ ಆಯ್ತು. ಈಗ ಒಂದು ಫೀಲ್ಡ್ ಕ್ರಾಪ್ಸ್ ಬರೋದಾದ್ರೆ ಅಲ್ಲಿ ಸ್ವಲ್ಪ ಸವಾಲು, ಅದು ಒಂದು ಚಾಲೆಂಜಿಂಗ್. ಅಲ್ಲಿ ಈಗ ಏನು ಇಲ್ಲಿ ಏನು ನಾವು ಕ್ರಮೇಣ ಸ್ಥಳೀಯ ಸೂಕ್ಷ್ಮಾಣು ಜೀವಿಗಳನ್ನ ವೃದ್ಧಿ ಮಾಡ್ಕೋತಾ ಹೋದಂಗೆ ನಾವು ಹೊರಗಡೆಯಿಂದ ತಂದು ಹಾಕುವಂತಹ ಒಂದು ಅವಲಂಬನೆ ಇರುತ್ತೆ, ಅದು ಕಡಿಮೆ ಆಗ್ತದೆ. ಸೊ ಆದ್ರೆ ಈಗ ಫೀಲ್ಡ್ ಕ್ರಾಪ್ಸ್ ಬರೋದಾದ್ರೆ, ಈಗ ಅಲ್ಲಿ ಶೇಂಗಾ ಇರ್ಬೋದು, ಅಥವಾ ತೊಗರಿ ಇರ್ಬೋದು, ಅಥವಾ ಹೆಸರು, ಇನ್ಯಾವುದೇ ದ್ವಿದಳ ಕಾಳು ಅಥವಾ ಎಣ್ಣೆ ಕಾಳುಗಳಿರ್ಬೋದು. ಸೊ ಅಲ್ಲಿ ನಾವು ಉಳುಮೆಯನ್ನ ಮಾಡಲೇಬೇಕಾಗ್ತದೆ. ಸೊ ಉಳುಮೆ ಮಾಡಿ ಮಾಡಿದಾಗ ಮಣ್ಣು ಸೂರ್ಯನ ಶಾಖ ಮತ್ತೆ ವಿಕಿರಣಗಳಿಗೆ ತೆರೆದುಕೊಂಡಾಗ ನಾವು ಏನೋ ಅಲ್ಲಿ ಮತ್ತೆ ಸೂಕ್ಷ್ಮಾಣು ಜೀವಿಗಳನ್ನ ಸ್ಕ್ರಾಚ್ ಇಂದ ವೃದ್ಧಿ ಮಾಡ್ಬೇಕಾಗಿರ್ತದೆ. ಯಾಕೆಂತಂದ್ರೆ ಸೂಕ್ಷ್ಮಾಣು ಜೀವಿಗಳ ಸಾಂದ್ರತೆ ಮತ್ತೆ ವೈವಿಧ್ಯತೆಯಲ್ಲಿ ಕಡಿಮೆ ಆಗಿರ್ತದೆ. ಅಂತಹ ಸಂದರ್ಭದಲ್ಲಿ ನಾವು ಬೀಜೋಪಚಾರದ ಮೂಲಕ ಈ ಸೂಕ್ಷ್ಮಾಣು ಜೀವಿಗಳನ್ನ ಮತ್ತೆ ರೀಇಂಟ್ರಡ್ಯೂಸ್ ಮಾಡ್ಬೋದು ನಮ್ಮ ಮಣ್ಣಿಗೆ. ಸೊ ಬೀಜೋಪಚಾರದ ಮೂಲಕ ಮಾಡೋದಕ್ಕೆ ಹೋದಾಗ ನಮಗೆ ಹೆಚ್ಚಿನ ಏನು ಕಲ್ಚರ್ನ ಕ್ವಾಂಟಿಟಿ ಪ್ರಮಾಣ ಬೇಕಾಗಿರೋದಿಲ್ಲ. ಸೊ ಈಗ 100 kg ಬಿತ್ತನೆ ಬೀಜಕ್ಕೆ 1 kg ಟ್ರೈಕೋಡರ್ಮಾ ಕಲ್ಚರ್, 1 kg ಸೂಡೋಮೋನಾಸ್ ಕಲ್ಚರ್ ಸಾಕಾಗ್ತದೆ. ನನ್ನ ಹಿಂದಿನ ವಿಡಿಯೋ ನೋಡಿ ದಯವಿಟ್ಟು, ಅಲ್ಲಿ ಸೀಡ್ ಟ್ರೀಟ್ಮೆಂಟ್ ಹೇಗೆ ಮಾಡೋದು ಅಂತ ಹೇಳಿದ್ದೀನಿ. ಸೊ ಕೆಳಗಡೆ ಇದ್ರಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಆ ರೀತಿ ಅನುಸರಿಸೋದ್ರ ಮೂಲಕ, ಅಥವಾ 1 ಎಕರೆಗೆ ಕೇವಲ 200 ಗ್ರಾಮ್ ಕಲ್ಚರ್ ಬೇಕಾಗ್ತದೆ. ಸೊ ಅಲ್ಲಿ ಏನು ಅಷ್ಟು ಪ್ರಮಾಣ ತರೋದಕ್ಕೆ ಹೆಚ್ಚಿನ ಖರ್ಚು ಆಗೋದಿಲ್ಲ ಅಂತ ಭಾವಿಸಿದ್ದೀನಿ, ರಾಸಾಯನಿಕಕ್ಕೆ ಹೋಲಿಸ್ಕೊಂಡ್ರೆ. ಮತ್ತೆ ನಮ್ಮ ಪರಿಸರವೂ ಕೂಡ ಆರೋಗ್ಯಕರವಾಗಿರ್ತದೆ. ಹಾಗಾಗಿ ರಾಸಾಯನಿಕವನ್ನ ಕೈಬಿಟ್ಟು ಈ ರೀತಿ ಸೂಕ್ಷ್ಮಾಣು ಜೀವಿಗಳ ಮೂಲಕ ಕೃಷಿಯನ್ನ ಮಾಡೋದ್ರ ಮೂಲಕ ನಾವು ಸಾವಯವವಾಗಿ ಬೆಳೆದು ಆರೋಗ್ಯಕರ ಆಹಾರವನ್ನ ತಯಾರಿಸುವತ್ತ, ಹಾಗೆ ಪರಿಸರವನ್ನ ಸಂರಕ್ಷಣೆ ಮಾಡ್ಕೊಳ್ಳುವತ್ತ ನಮ್ಮ ಗಮನ ಇರಲಿ, ನಮ್ಮ ಚಿತ್ತ ಇರಲಿ ಅಂತ ಹೇಳ್ತಾ, ಸೊ ಅದಕ್ಕೆ ನಾನು ಹೇಳಿದ್ದು ಈ ವಿಡಿಯೋದ ಪ್ರಾರಂಭದಲ್ಲಿ, ನಮ್ಮ ಸ್ಥಳೀಯ ಈ ವಲಯಕ್ಕೆ ಒಗ್ಗಿಕೊಂಡಿರುವ ಸೂಕ್ಷ್ಮಾಣು ಜೀವಿಗಳ ಕೃಷಿಯನ್ನ ಮಾಡೋಣ.
ಆ ಮೂಲಕ ನಮಗೆ ಉತ್ತಮವಾದ ಇಳುವರಿಯನ್ನು ಪಡೆಯೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.